ಮಳೆಗಾಗಿ ಸಪ್ತ ಭಜನೆ ಕೈಗೊಂಡ ಇದ್ಲಾಪುರ ಗ್ರಾಮಸ್ಥರು. ಕುಷ್ಟಗಿ ತಾಲೂಕಿನ ತಾವರ್ಗೆರೆ ಹೋಬಳಿಯ ಇದ್ಲಾಪುರ ಗ್ರಾಮದಲ್ಲಿ ಮಳೆಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಪ್ತ ಭಜನೆ ಕೈಗೊಂಡಿದ್ದಾರೆ. ಮಳೆಯ ಕೊರತೆಯಿಂದ ರೈತಾಪಿ ವರ್ಗದಲ್ಲಿ ಆತಂಕ ಇರುವ ಸಂದರ್ಭದಲ್ಲಿ ಗ್ರಾಮದ ಸದ್ಭಕ್ತರೆಲ್ಲರೂ ಸೇರಿ ಶ್ರೀ ಸರ್ವೇಶ್ವರ ದೇವಸ್ಥಾನದಲ್ಲಿ ಬಿಡುವು ಇಲ್ಲದೆ ಸತತವಾಗಿ 24 ಗಂಟೆಗಳ ಕಾಲ ಓಂ ನಮಃ ಶಿವಾಯ ಎನ್ನುವ ನಾಮದೊಂದಿಗೆ ಸಪ್ತ ಭಜನೆ ಮಾಡುವ ಸಂಕಲ್ಪದೊಂದಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಕ್ತಿಯ ತವರೂರು ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಗ್ರಾಮ ಹಿಂದಿನ ಕಾಲದಿಂದಲೂ ಕೂಡ ಮಳೆ ಕೈಕೊಟ್ಟಾಗ ನಮ್ಮ ಗ್ರಾಮದಲ್ಲಿ ಸಪ್ತ ಭಜನೆ ಮಾಡಿದಾಗ ಮಳೆ ಬಂದಿರುವ ಇತಿಹಾಸವಿದೆ ಎಂದು ರೈತಾಪಿ ಕುಟುಂಬದ ಗ್ರಾಮದ ಹಿರಿಯರಾದ ಮಹಾಂತಗೌಡ ಪಾಟೀಲ್ ತಿಳಿಸಿದರು. ದಿನಾಂಕ 20/7/2026 ಸೋಮವಾರದಂದು ಪ್ರಾರಂಭಗೊಂಡ ಸಪ್ತ ಭಜನಾ ಸತತವಾಗಿ ಏಳನೇ ದಿನಗಳ ಕಾಲ ಭಕ್ತಿಯಿಂದ ನಡೆಯಲಿದೆ ಮತ್ತು ದಿನದ 24 ಗಂಟೆಗಳಲ್ಲಿ ಒಂದು ಭಜನೆ ತಂಡಕ್ಕೆ 3 ಗಂಟೆಗಳ ಕಾಲ ಕಾಲಾವಕಾಶ ನೀಡಿ ಒಂದು ದಿನಕ್ಕೆ 8 ಭಜನಾ ತಂಡಗಳು ಸಪ್ತ ಭಜನೆಯಲ್ಲಿ ಭಕ್ತಿಯಿಂದ ಭಾಗಿಯಾಗುತ್ತವೆ. ಸುತ್ತಮುತ್ತಲಿನ ಹಳ್ಳಿನ ಹಾಗಲ್ದಾಳ್, ಜುಮಲಾಪುರ್, ನವಲಹಳ್ಳಿ, ಅಡವಿಭಾವಿ, ಸಾಸ್ವಿಹಾಳ, ಗುಡಿಸಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಜನಾ ತಂಡಗಳು ಕೂಡ ಭಕ್ತಿ ಸೇವೆಯಲ್ಲಿ ಭಾಗಿಯಾಗುತ್ತಿವೆ. ಇದರಿಂದ ಗ್ರಾಮದಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗಿದ್ದು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಭಕ್ತಿಯಿಂದ ಮಡಿಯಿಂದ ಶಿವನಾಮ ಸ್ಮರಣೆ ಮಾಡುವವರ ಮುಖಾಂತರ ನಾಡಿಗೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆ ಬಂದು ರೈತರ ಬಾಳು ಸಮೃದ್ಧಿಯಾಗಲಿ ಎನ್ನುವ ಆಶಾಭಾವನೆಯೊಂದಿಗೆ ಸಪ್ತ ಭಜನೆ ಪ್ರಾರಂಭ ಮಾಡಿದ್ದು ಮಳೆರಾಯ ಕೃಪೆ ತೋರಿ ರೈತರ ಬಾಳು ಹೆಸರಾಗುವಂತೆ ಮಾಡಲಿ ಎಂದು ಇದ್ಲಾಪುರ ಗ್ರಾಮದ ಸಮಸ್ತ ರೈತರು ಪ್ರಾರ್ಥನೆಯಾಗಿದೆ. ವರದಿ ಅಮಜಾಪ್ಪ, ಜುಮಲಾಪುರ್.